Praise the Lord. Greetings to you all in the name of our Lord and Savior Jesus Christ. Today's Bible verse, Exodus chapter 15, verse 26. I will not punish you with any of the disease that I brought on the Egyptians. I am the Lord, the one who heals you. ವಿಮೋಚನಕಾಂಡ 15ನೇ ಅಧ್ಯಾಯ 26ನೇ ವಚನ. ಐಗುಪ್ತ್ಯರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ನಮ್ಮ ಕರ್ತನು ತನ್ನ ಮಕ್ಕಳಿಗೆ ಯಾವ ವ್ಯಾಧಿಯನ್ನು ಕೂಡ ಬರಗೊಡಿಸುವುದಿಲ್ಲ. ನಾವು ಕರ್ತನ ಆಜ್ಞೆಗಳನ್ನು ಒಂದು ವೇಳೆ ಮೀರುವುದಾದರೆ, ಕರ್ತನ ಆಶ್ರಯವನ್ನು ಒಂದು ವೇಳೆ ಬಿಟ್ಟು ನಾವು ಹೊರ ಬರುವುದಾದರೆ, ಸೈತಾನನು ಅದನ್ನೇ ಹೊಂಚಿ ಹಾಕುತ್ತಾ ನಮಗಾಗಿ ಕಾಯುತ್ತಾ ಇರ್ತಾನೆ. ನಾವು ಕರ್ತನ ಆಶ್ರಯವನ್ನು ಬಿಟ್ಟು ಹೊರಗೆ ಬಂದಾಗ ನಮ್ಮ ಮೇಲೆ ವ್ಯಾಧಿಗಳನ್ನು ಬರಮಾಡುತ್ತಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಕರ್ತನನ್ನು ಬಿಟ್ಟು ಹೊರಬರಬಾರದು. ಕರ್ತನ ಬಳಿಯೇ ನಾವು ಜೀವಿಸುವಾಗ ಯಾವ ಸೈತಾನನೂ ಕೂಡ ನಮ್ಮನ್ನು ಮುಟ್ಟುವುದಿಲ್ಲ, ಯಾವ ವ್ಯಾಧಿ ಕೂಡ ನಮ್ಮನ್ನು ಮುಟ್ಟುವುದಿಲ್ಲ. ಹಳೆ ಒಡಂಬಡಿಕೆ ಕಾಲದಲ್ಲಿ ನಮ್ಮ ಕರ್ತನಿಗೆ ಯೆಹೋವ ಎಂಬ ಹೆಸರಿತ್ತು. ಯೆಹೋವ ಅಂದರೆ ಇರುವಾತನು ಎಂಬುದಾಗಿ ಇದರ ತಾತ್ಪರ್ಯವಾಗಿದೆ. ಯೆಹೋವ ಎಂಬ ಹೆಸರಿನೊಂದಿಗೆ ಇನ್ನೂ 7 ಹೆಸರುಗಳಿವೆ. ಆ 7 ಹೆಸರುಗಳು ನಮಗೆ ವಿಮೋಚನೆಯನ್ನು ಕೊಡುವಂಥದ್ದಾಗಿವೆ. ಆತನು ನಮಗೆ ಎಲ್ಲವನ್ನೂ ಮಾಡಲಿಕ್ಕೆ ಶಕ್ತನು ಎನ್ನುವಂಥದ್ದನ್ನು ತೋರ್ಪಡಿಸುವಂಥದ್ದು ಈ ಯೆಹೋವ ದೇವರ ಹೆಸರುಗಳಾಗಿವೆ. ಪ್ರಿಯರೇ, ಉದಾಹರಣೆಗಾಗಿ ಈ 7 ಹೆಸರುಗಳನ್ನು ನಾವು ನೋಡೋಣ. ಮೊದಲನೆಯದಾಗಿ ಯೆಹೋವ ಶಮ್ಮ ಎಂಬುದಾಗಿ ಯೆಹೆಜ್ಕೇಲ 48:35 ನಾವು ನೋಡುತ್ತೇವೆ. ಯೆಹೋವನ ನೆಲೆ ಎಂಬುದಾಗಿ ಇದರ ಅರ್ಥ. ಮತ್ತಾಯಿ 28:20 ಕೂಡ ನಾವು ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನಗಳು ನಿಮ್ಮೊಂದಿಗಿರುತ್ತೇನೆ ಎಂಬುದಾಗಿ ದೇವರಲ್ಲಿ ವಾಗ್ದಾನವನ್ನು ಮಾಡಿದ್ದಾರೆ. ಪ್ರಿಯರೇ, ಎರಡನೆಯದಾಗಿ ಕರ್ತನ ಮತ್ತೊಂದು ಹೆಸರು ಯೆಹೋವ ಶಾಲೋಮ್ ಎಂಬುದಾಗಿ. ಇದನ್ನು ನಾವು ನ್ಯಾಯಸ್ಥಾಪಕರು 6:24 ನಾವು ನೋಡುತ್ತೇವೆ. ಅರಣ್ಯಕಾಂಡ 6:26 ಕರ್ತನು ನಮಗೆ ಶಾಂತಿಯನ್ನು ಕೊಡುವನು ಎಂಬುದಾಗಿ. ಮುಂದೆ ಬಂದು ಯೋಹಾನ 14:27 ಕೂಡ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಆದುದರಿಂದ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದಾಗಿ. ಮೂರನೆಯದಾಗಿ ನಾವು ನೋಡುತ್ತೇವೆ, ನಮ್ಮ ಕರ್ತನಿಗಿರುವ ಇನ್ನೊಂದು ಹೆಸರು ಯೆಹೋವ ರೂವಾ ಎಂಬುದಾಗಿ. ಕೀರ್ತನೆ 23:1 ನಾವು ನೋಡುತ್ತೇವೆ, ಯೆಹೋವನು ನನಗೆ ಕುರುಬನು ಎಂಬುದಾಗಿ. ಹೌದು, ನಮ್ಮ ದೇವರು, ನಮ್ಮ ಯೇಸು ಸ್ವಾಮಿ ನಮಗೆ ಕುರುಬನಾಗಿದ್ದುಕೊಂಡು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಯೋಹಾನ 10:11 ಕೂಡ ಯೇಸು ಸ್ವಾಮಿ ಸ್ವತಃ ಅಲ್ಲಿ ಹೇಳಿದ್ದಾರೆ, ನಾನೇ ಒಳ್ಳೆ ಕುರುಬನು ಎಂಬುದಾಗಿ. ನಾಲ್ಕನೆಯದಾಗಿ ನಾವು ನೋಡುತ್ತೇವೆ, ಯೆಹೋವ ಈರೆ ಅಂದರೆ ಕರ್ತನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಆದಿಕಾಂಡ 22:14 ನಾವು ನೋಡುತ್ತೇವೆ. ಐದನೆಯದಾಗಿ ನಾವು ನೋಡುತ್ತೇವೆ, ಆತನ ಮತ್ತೊಂದು ಹೆಸರು ಯೆಹೋವ ನಿಸಿ, ಯೆಹೋವನೇ ನಮ್ಮ ಜಯಧ್ವಜ ಎಂದು ಇದರ ಅರ್ಥವಾಗಿದೆ. ಪ್ರಿಯರೇ, ವಿಮೋಚನಕಾಂಡ 17:15 ನಾವು ನೋಡುತ್ತೇವೆ, ದೇವರು ಯೇಸು ಕ್ರಿಸ್ತನ ಮೂಲಕ ಜಯವನ್ನು ಕೊಟ್ಟಿದ್ದಾರೆ ಎಂದು. 1 ಕೊರಿಂಥಿ 15:57 ನಾವು ನೋಡುತ್ತೇವೆ. ಮತ್ತು ಯೆಹೋವ ದೇವರಿಗಿರುವ ಇನ್ನೊಂದು ಹೆಸರು, 6ನೇ ಹೆಸರು ಅದ್ಯಾವುದೆಂದರೆ ಯೆಹೋವ ಚಿದ್ಕೇನು ಎಂಬುದಾಗಿ. ಇದನ್ನು ನಾವು ಯೆರೆಮೀಯ 23:6 ನಾವು ನೋಡುತ್ತೇವೆ. ಅಂದರೆ ಇದರ ಅರ್ಥ ಯೆಹೋವನೇ ನಮ್ಮ ಸದ್ಧರ್ಮ ಎಂಬುದಾಗಿ. 7ನೇ ಹೆಸರು ಯೆಹೋವ ರಾಫಾ ಎಂಬುದಾಗಿ. ಇದನ್ನು ನಾವು ಈಗಾಗಲೇ ನೋಡಿದ ಹಾಗೆ ವಿಮೋಚನಕಾಂಡ 15:26 ನಾವು ನೋಡುತ್ತೇವೆ. ಯೆಹೋವ ರಾಫಾ ಇದರ ಅರ್ಥ ಯೆಹೋವನೇ ನಮಗೆ ಆರೋಗ್ಯದಾಯಕನು. ಯೆಹೋವ ದೇವರು ತನ್ನ ಮಕ್ಕಳಿಗೆ ಯಾವ ವ್ಯಾಧಿಯೂ ಬರದಂತೆ ನೋಡಿಕೊಳ್ಳುತ್ತಾರೆ. 26ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೆಯದಾಗಿ ನಾವು ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಬೇಕು. ಎರಡನೆಯದಾಗಿ ದೇವರ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಬೇಕು. ಮೂರನೆಯದಾಗಿ ಆತನ ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕು. ನಾಲ್ಕನೇದಾಗಿ ಆತನ ಕಟ್ಟಳೆಗಳನ್ನೆಲ್ಲ ನಾವು ಅನುಸರಿಸಿ ನಡೆಯಬೇಕು. ಆಗ ದೇವರು ನಮ್ಮ ಜೀವಿತದಲ್ಲಿ ಯಾವ ವ್ಯಾಧಿ ಕೂಡ ಬರದಂತೆ ದೇವರು ಸ್ವತಃ ನೋಡಿಕೊಳ್ಳುತ್ತಾರೆ. ಯಾಕೆಂದರೆ ಆತನೇ ನಮಗೆ ಆರೋಗ್ಯದಾಯಕನು. ಆತನು ಸಮಸ್ತ ರೋಗಗಳನ್ನು ವಾಸಿ ಮಾಡುವ ಆತನು. ಹೌದು, ನಮ್ಮೆಲ್ಲ ರೋಗಗಳನ್ನು ವಾಸಿ ಮಾಡಲಿಕ್ಕೆ ಶಕ್ತನಾಗಿರುವ ಆತನು ಒಬ್ಬನೇ ಒಬ್ಬ ವೈದ್ಯ. ಆತನು ನಮ್ಮ ದೇವರು. ವೈದ್ಯರಿಗೆ ಪರಮ ವೈದ್ಯನಾಗಿರುವ ದೇವರು ನಮ್ಮ ದೇವರಾಗಿದ್ದಾರೆ. ನನ್ನ ಪ್ರಿಯ ದೇವಜನರೇ, ನೀವು ಅನಾರೋಗ್ಯದಿಂದ ಬಳಲುತ್ತಾ ಇರುವುದಾದರೆ ಇಂದೇ ಕರ್ತನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ದೇವರು ನಿಮ್ಮನ್ನು ಗುಣಪಡಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ. ಯೆಹೋವ ರಾಫ ದೇವರೇ ನಿನಗೆ ಸ್ತೋತ್ರಪ್ಪ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ ಎಂಬುದಾಗಿ ಹೇಳಿದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಯಾರಾದರೂ ಅನಾರೋಗ್ಯತೆಯಿಂದ ಬಳಲುತ್ತಿರುವುದಾದರೆ ದೇವ, ನಿನ್ನ ಗಾಯವುಳ್ಳ ಹಸ್ತವನ್ನು ಅವರ ಕಡೆಗೆ ಚಾಚು ಸ್ವಾಮಿ. ನಿನ್ನ ಸ್ವಸ್ಥತೆಯ ಕೈಯನ್ನು ಅವರ ಕಡೆಗೆ ಚಾಚು ಸ್ವಾಮಿ. ನಿನ್ನ ಧರ್ಮದ ಬಲಗೈಯನ್ನು ಅವರ ಕಡೆಗೆ ಚಾಚು ಕರ್ತನೆ. ನೀನು ಈ ಲೋಕದಲ್ಲಿರುವಾಗ ಅನೇಕ ರೋಗಿಗಳನ್ನು ಕಂಡು ಕನಿಕರಿಸಿದಂತೆ ದೇವ, ಇವರನ್ನೂ ಕೂಡ ಗುಣಪಡಿಸು. ಪೇತ್ರನಾಥೆ ಜ್ವರವನ್ನು ಗುಣಪಡಿಸಿದ ಹಾಗೆ ದೇವ, ಇವರೆಲ್ಲರನ್ನು ಕೂಡ ಸ್ವಸ್ಥಪಡಿಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.